ರಾಧಕ ಪಂಚಾಯಿತಿಯಲ್ಲೂ ಕೂಡ ಪ್ರಮುಖ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ದ್ವೇಷ ಭಾಷಣ. ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತ ಕಾಯ್ದೆಯನ್ನ ತರಲಾಗ್ತಾ ಇದೆ. ನಾವು ದೇವಾಲಯ ಬಗ್ಗೆ ನಾವು ಮಾತಾಡುವಾಗ ಪಕ್ಕದಲ್ಲಿ ಅವರು ದರ್ಗಾ ಇರುತ್ತೆ, ನಾವು ಅದನ್ನು ವಿರೋಧ ಮಾಡ್ತೀವಿ. ಎಲ್ಲರನ್ನೂ ಪ್ರತಿಬಂಧಿಸುವಂತ ಕಾಯ್ದೆ ಇದಾಗಿದೆ. ಅರಾಜಕತೆ ದೂರ ಆಗಬೇಕು, ಸಮಾಜದಲ್ಲಿ ಒಂದು ಸಹೋದರತ್ವ ಬರಬೇಕು. ಜಾತಿಯನ್ನ ಇಟ್ಕೊಂಡು ಮಾತನಾಡಿದ್ರೆ, ಅವ್ರನ್ನ ನಿಂದನೆ ಮಾಡಿದ್ರೆ ಅದ್ರ ಪ್ರಯುಕ್ತ ಒಫೆನ್ಸ್ ಆಗತ್ತೆ, ನೀವು ಜೈಲಿಗೆ ಹೋಗ್ಬೋದು. ಗಣೇಶನ ಮೆರವಣಿಗೆ ಮೇಲೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ನರೇಂದ್ರ ಮೋದಿ ಅವ್ರ ಹೇಳಿಕೆನಲ್ಲಿ ಹಾಗಾದ್ರೆ ಮುಸಲ್ಮಾನರು ಏನ್ ಸೇರ್ಕೊಳ್ಳೋದಿಲ್ವೇನೋ? ಗೋ ನಿಷೇಧ ಅಂತ ಬಂದೈತೆ, ಫಸ್ಟ್ ಅದ್ ಮಾಡ್ಲಿ, ಅದನ್ನ ಅದ್ ಮಾಡಿ ತೋರಿಸ್ಲಿ. ಅದನ್ನ ಈಗ ಪಿಕ್ ಪ್ಯಾಕೆಟ್ ಮಾಡ್ತಾನೊಬ್ಬ ಕಳ್ಳ, ಅವನಿಗೇನೆ ನೀವಿನ್ನು ಶಿಕ್ಷೆ ಕೊಡಕ್ಕಾಗಿಲ್ಲ. ಕೊಲೆ ಮಾಡ್ದವ್ನಿಗೆ ಹೆಂಗ್ ಕೊಡ್ತೀರಾ? ಅವ್ನ್ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡಕ್ ಆಯ್ತದ? ಹಿಂಸೆಯ ಪ್ರವೃತ್ತಿ ಎದಕ್ ಬೇಕು? ನಾವು ನಾಗರಿಕ ಸಮಾಜದಲ್ಲಿ ಜೀವನ ಮಾಡ್ತಾ ಇದೀವಿ. ರಾಧಕ ಪಂಚಾಯಿತಿ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.